ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಎಲ್ಲ ಒಂದು KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಎಲ್ಲವನ್ನು ಕೂಡ ತಿಳಿಸ್ತೀನಂತೆ. ಮೂರು ಇಂಪಾರ್ಟೆಂಟ್ ಅಂತ ಹಾಕಿದ್ದೀನಿ, ಬಟ್ ಭಾಳಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಅದನ್ನೆಲ್ಲವನ್ನು ಕೂಡ ಇದೇ ಒಂದು ವಿಡಿಯೋದಲ್ಲೇ ಕವರೇಜ್ ಮಾಡ್ತೀನಿ. ಏನೆಲ್ಲ ಇದು ಅಂತಂದರೆ, ಮೊದಲು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೆಬ್ಸೈಟಲ್ಲಿ ಬಂದು ಪ್ರವೇಶ ಕ್ಲಿಕ್ ಮಾಡಿಕೊಂಡು 2026 ಕೂಡ ಕ್ಲಿಕ್ ಮಾಡ್ಕೋಬೋದು, ಅಥವಾ ಹಿಂದಿನ ವರ್ಷದ ಮೇಲೆ ಕ್ಲಿಕ್ ಮಾಡಿಕೊಂಡು UGCET 2025 ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಕಾಣಿಸ್ತಿದೆ UGCET 2025 ಮರುಪಾವತಿ ಪೋರ್ಟಲ್ ಲಿಂಕ್ ಅಂತಂದು. ಇದು ಯಾರಿಗೆ ಅಂತಂದು ಮೊದಲು ಹೇಳ್ತೇನೆ ನೋಡಿ. ಈ 2026ಕ್ಕೆ ಬರ್ತಕ್ಕಂಥ ಸ್ಟೂಡೆಂಟ್ಗೆ ಅಲ್ಲ, 2025ರಲ್ಲಿ ಕೌನ್ಸ್ಲಿಂಗ್ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಏನಾಗಿರ್ತಪ್ಪ ಅಂತಂದರೆ ನೀವು ಕಾಷನ್ ಡಿಪಾಸಿಟ್ ಅಂತಂದು ಅಮೌಂಟ್ ನೇಮ್ ಮಾಡಿದ್ರಿ, ಡಿಪಾಸಿಟ್ ಮಾಡಿದ್ರಿ. ಆ ಒಂದು ಕಾಷನ್ ಡಿಪಾಸಿಟ್ ನಿಮಗೆ ಅಮೌಂಟು ವಾಪಸ್ ಬಂದಿರಲ್ಲ. ಕೆಲವೊಬ್ಬರು ಹುಡುಗರದ್ದು 10,000 ಇರ್ಬೋದು, ಕೆಲವೊಂದಿಷ್ಟು ಹುಡುಗರದ್ದು ಲ್ಯಾಕ್ಸ್ ಗಟ್ಟಲೆ ಇರ್ಬೋದು, 2 lakhs ಎಷ್ಟು ಕಾಷನ್ ಡಿಪಾಸಿಟ್ ಕಟ್ಟಿದ್ರಿ ನೀವು. ಆ ಒಂದು ಎಲ್ಲ ಕಾಷನ್ ಡಿಪಾಸಿಟ್ ಅಮೌಂಟು ಕೂಡ ಇವಾಗ ರೀಫಂಡ್ ಮಾಡ್ತಾರೆ. ನಿಮಗೆ ಬಂದಿಲ್ಲ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡಬೇಕಂತಂದರೆ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಸರಿ, ಇದಿಷ್ಟು ಫಸ್ಟ್ನೇದು ಅಪ್ಡೇಟ್. ಈ 2026 ಅಂತಂದರೆ ಈ ಮೆಜಾರಿಟಿ ಸ್ಟೂಡೆಂಟ್ ಇವಾಗಿರ್ತಕ್ಕಂಥ ಸ್ಟೂಡೆಂಟು ನಿಮ್ಗೆ ಏನು ಅಪ್ಡೇಟ್ ಅಂತಂದರೆ 2026 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫಸ್ಟ್ನೇದು ಒಂದು ಲಿಂಕ್ ಬಂದೈತೆ. ಅದ್ರ ಮೇಲೆ ಏನಪ್ಪ ಅಂದರೆ ಏನು ಕೊಟ್ಟಾರೆ ನೋಡಿ, UGCET 2026 ಅಂತ ಕೊಟ್ಬಿಟ್ಟು 2026ಕ್ಕಿಂತ ಮೊದಲು ಅಂದರೆ ಈ 2026ಕ್ಕಿಂತ ಮುಂಚೆ ಅಂತಂದರೆ 2025, 24, 23 ಈ ರೇಂಜ್ಗೆ ಇರ್ತಾರೆ. ಅಲ್ಲಿ ಏನಪ್ಪ ಅಂದರೆ ಪೂರ್ಣಗೊಳಿಸಿದ CBSE ಅಥವಾ ICSE ಮತ್ತು ಇತರ ರಾಜ್ಯ ಮಂಡಳಿಗಳಿಗೆ ಆಟೋ ಪಿಚ್ಚಿಂಗ್ ಅಂಕಗಳಿಗೆ ಲಾಗಿನ್ ಮಾಡಿ ಅಂತಂದರೆ ನೋಡಿ. ಈಗ ನಮ್ಮ ಸ್ಟೇಟ್ ಬೋರ್ಡ್ ಏನು ಮಾಡ್ತಿದ್ದಾರೆ ಅಂತಂದರೆ ಈಗ ಆಟೋಮೆಟಿಕ್ ಈಗ ಈ ವರ್ಷದ್ದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಏನು ಮಾಡಿದರೆ ಡಿಜಿಲಾಕರಲ್ಲಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಓಕೆ, ಎಲ್ಲನೂ ಕೂಡ PUC ಮಾರ್ಕ್ಸ್ ಕಾರ್ಡ್ ಕೊಟ್ಟವ್ರೆ, SLC ಕೂಡ ಕೊಟ್ಟವ್ರೆ. ಆಟೋಮೆಟಿಕ್ ಏನು ಮಾಡ್ತಾರೆ ಅಂತಂದರೆ ನಮ್ಮ KEದವರು ನಮ್ಮ ಸ್ಟೇಟ್ ಬೋರ್ಡ್ ಅವ್ರ ತಕ್ಕ ಡೈರೆಕ್ಟಾಗಿ ಎಲ್ಲ ಡೀಟೇಲ್ಸ್ ಕೂಡ ತೊಗೊಂಡಿರ್ತಾರೆ. ನಮ್ಮ ಸ್ಟೇಟ್ ಬೋರ್ಡ್ದು ಏನೂ ಕೂಡ ಸಮಸ್ಯೆ ಇಲ್ಲ. ಇದು ಏನಪ್ಪ ಅಂತಂದರೆ ಕಳೆದ ವರ್ಷ ಅಥವಾ 2024 ಅದರಲ್ಲೂ ಯಾರಿಗಪ್ಪ ಅಂದರೆ ನಮ್ಮ ಸ್ಟೇಟವ್ರಿಗೆಲ್ಲ ಓನ್ಲಿ CBSE ICSE ಸ್ಟೂಡೆಂಟು ನೀವು ಈ ಲಿಂಕ್ ಮೂಲಕ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನು ಮಾಡಬೇಕು, ಡಿಜಿಲಾಕರ್ ಅಂತ ಆ್ಯಪ್ ಬರ್ತದೆ. ಎಲ್ಲ ಗೋರ್ಮೆಂಟ್ ಅಥರೈಸ್ಡ್ ಡಿಜಿಲಾಕರ್ ಮೀನ್ಸ್ ನಿಮ್ಮ ಡಿಜಿಟಲ್ ಆಗಿ ಲಾಕ್ ಮಾಡಿಕೊಂಡಿರ್ತದೆ. ನಿಮ್ಮ ಡಾಕ್ಯುಮೆಂಟ್ಸ್ನ ಡಿಜಿಟಲ್ ಆಗಿ ಲಾಕ್ ಮಾಡ್ಕೊಂಡಿರ್ತಕ್ಕಂಥ ಡಿಜಿಲಾಕರ್ ಆ್ಯಪ್ ಇದೆ. ಜಸ್ಟ್ ಆಧಾರ್ ನಂಬರ್ಲೇ ಲಾಗಿನ್ ಆಗಬೇಕಾಗ್ತದೆ, ಪಿನ್ ಜನ್ರೇಟ್ ಮಾಡಬೇಕಾಗತ್ತೆ 6 ನಂಬರು. ಆ ಪಿನ್ ಜನ್ರೇಟ್ ಮಾಡ್ಕೊಂಡು ಅಂದರೆ ಲಾಗಿನ್ ಆಗಿತ್ತು, ಆಗಿದ ಮೇಲೆ ಡಾಕ್ಯುಮೆಂಟ್ಸ್ ಡೌನ್ ಮಾಡಬೇಕದ್ರಲ್ಲಿ. ಓಕೆ, ಜಸ್ಟ್ ಬರೀ ನೀವು ಡಿಜಿಲಾಕರ್ ಆ್ಯಪ್ ಡೌನ್ ಮಾಡೋದಷ್ಟೆಲ್ಲ, ಡಿಜಿಲಾಕರ್ ಆ್ಯಪ್ ಡೌನ್ ಮಾಡೋ ಮೂಲಕ ಅದ್ರ ಜೊತೆಗೆ SLC PUC ಕೆಲವೊಂದಷ್ಟು ಬೇರೆ ಬೇರೆ ನಿಮಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ಎಲ್ಲ ಡ್ರೈವಿಂಗ್ ಲೈಸೆನ್ಸು ಆಳುಮೂಳು ಎಲ್ಲ ಇರ್ತವೆ. ಬಟ್ ನಿಮಗೆ ಅವ್ರ ಮೇನ್ ಬೇಕಾಗಿರೋದು 10+2 ಅಂತ ಏನು ಕೇಳ್ತಾರೆ, SSLC PUC ಮಾರ್ಕ್ಸ್ ಕಾರ್ಡ್ 2 ಸದ್ಯಕ್ಕೆ ಡೌನ್ಲೋಡ್ ಮಾಡಿ ಈ ಲಿಂಕ್ ಮೂಲಕ ಲಾಗಿನ್ ಆಗಿ ಮುಂದೆ ನಿಮ್ಗೆ ಏನಪ್ಪ ಅಂದರೆ ಆಟೋ ಪಿಚ್ಚಿಂಗ್ ಅಂತಂದರೆ ಡಿಜಿಲಾಕರ್ದು ಪಿನ್ ಕೇಳುತ್ತೆ. ಪಿನ್ ಹಾಕಿ ಜಸ್ಟ್ ಎಲ್ಲವನ್ನೂ ಕೂಡ ಅಲೋ ಕೊಟ್ಟರೆ ಆ ಡಿಜಿಲಾಕರ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ KEದವ್ರಿಗೆ ಏನಾಗ್ತದೆ ಡೀಟೇಲ್ಸ್ ಹೋಗುತ್ತೆ. ಹಂಗಾಗಿ ಮಾಡ್ತಿರೋದು ಅಷ್ಟೇ, ಮತ್ತೇನಿಲ್ಲ. ಇದನ್ನು ಯಾರು ಮಾಡಬೇಕು, ಈ ವರ್ಷದ್ದು ಸ್ಟೂಡೆಂಟ್ ಅಲ್ಲ. ಯಾಕಂದರೆ ಓದಿ ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ತದೆ. ಈ ವರ್ಷದ್ದು ಅವ್ರೇನೂ ಕೂಡ ಮೆನ್ಷನ್ ಮಾಡಿಲ್ಲ. ಅವರು ಹೋದ ವರ್ಷದ ಸ್ಟೂಡೆಂಟ್ ಯಾರಲ್ಲ, CBSE ICSE 2026ಕ್ಕಿಂತ ಮೊದಲು ಅಂತ ಹೇಳಿದ್ದಾರೆ. ಓಕೆ, ಕಾಣ್ತಿದೆ ಬೇಕಾದರೆ 2026ಕ್ಕಿಂತ ಮೊದಲು ಅಂತ ಹೇಳಿದಾರೆ ಅಂತಂದರೆ ಈ ವರ್ಷದವ್ರಿಗೆ ಏನು ಕೂಡ ಹೇಳಿಲ್ಲ. ಆ್ಯಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಒಂದು ನೋಟಿಫಿಕೇಷನ್ಗೆ ಆದರೂ ಬರಬೇಕು, ಸರ್ಕ್ಯುಲರ್ ಬರ್ತದೆ, ನೋಡೋಣ. ಆ್ಯಂಡ್ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನು ಕೊಟ್ಟಿಲ್ಲ, ಸದ್ಯಕ್ಕೆ ನಿನ್ನೆ ಬಂದಿರತಕ್ಕಂಥದ್ದು. ಆ್ಯಂಡ್ ಇದಾದ ನಂತರ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಹುಡುಗರು ಮೆಜಾರಿಟಿ ಕೇಳೋದು ಕೌನ್ಸ್ಲಿಂಗ್ ಸ್ಟಾರ್ಟ್ ಯಾವಾಗ ಆಗ್ತದೆ ಅಂತಂದರೆ ನಿಮ್ಮದು ಸೆಕೆಂಡ್ PUC ರಿಸಲ್ಟು, ಎಕ್ಸಾಮ್ 2ದು ಕೂಡ ರಿಸಲ್ಟ್ ಬರಬೇಕು, KCET ರಿಸಲ್ಟ್ ಬರಬೇಕು. ಅದಾದ ಮೇಲೆ ಏನಪ್ಪ ಅಂತಂದರೆ ನಿಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಮುಂದೆ ಕಂಪ್ಲೀಟೇ ಪ್ರೊಸೆಸ್ ಹೇಳ್ಕೊಡ್ತೀವಿ. ಓಕೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಕೂಡ ಅಗ್ರಿಕಲ್ಚರ್ ಕ್ವಾಟಾ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಡಾಕ್ಯುಮೆಂಟ್ಸ್ ವಾಪಸ್ ರೀ ಅಪ್ಲೋಡ್ ಅಲ್ಲ, ಯಾರೆಲ್ಲ ಅಪ್ಲೋಡ್ ಮಾಡಿಲ್ಲ ಅವ್ರಿಗೆ ಅಪ್ಲೋಡ್ ಮಾಡಲಿಕ್ಕೆ ಇನ್ನೊಂದು ಟೈಮ್ ಚಾನ್ಸ್ ಕೊಟ್ಟವ್ರೆ, ಅಪ್ಲೋಡ್ ಮಾಡಿರಿ. ಓಕೆ, ಇದರ ತಕ್ಕನಂಗೆ ಡೀಟೇಲ್ಸು ಕೂಡ ಅಧಿಸೂಚನೆ ಕೂಡ ಬಿಟ್ಟವ್ರೆ. ಬೇಕಾದ್ರೆ ಒಂದು ಟೈಮ್ ನೋಡ್ಕೊತೀರಂತಂದರೆ ಡೀಟೇಲ್ಸಾಗಿ ನೋಡ್ಕೋಬೋದು. ಅಗ್ರಿಕಲ್ಚರ್ ಕೂಡ ಅದು ಕೂಡ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಗೊತ್ತಿರುವಾಗ 7ನೇ ತಾರೀಕು ಏನು ಮಾಡಿಬಿಡ್ತಾರಪ್ಪ ಅಂದರೆ ನಾನ್ ಎಲಿಜಿಬಲ್ ಕೂಡ ಬಿಟ್ಬಿಡ್ತಾರೆ ಲಿಸ್ಟು, ಎಲಿಜಿಬಿಲಿಟಿ. ಆಮೇಲೆ ಎಲ್ಲನೂ ಕೂಡ ನಿಮ್ಮದು ರ್ಯಾಂಕನ್ನು ಕೂಡ ಬಿಡ್ತಾರೆ. KCET ರ್ಯಾಂಕ್ ಜೊತೆಗೆ ಕೂಡ ಪ್ರಾಕ್ಟಿಕಲ್ ರ್ಯಾಂಕ್ ಕೂಡ ಇನ್ನೂ ಅನೌನ್ಸ್ಮೆಂಟ್ ಮಾಡಿರ್ತಾರೆ, ಅವ್ರಿಗೆ ಮಾಡ್ಕೊಬೇಡಿ. ಆ ಒಂದು ರಿಸಲ್ಟ್ ಸೀಟ್ ಒಳಗೆ ಎಲ್ಲರೂ ಕೂಡ ಬರ್ತದೆ. ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಯಾವ ರೀತಿ ಬರಬೇಕಂತ ನೀವೇನಾದರೂ ಕಮೆಂಟಲ್ಲಿ ಹಾಕಿದಂದರೆ ಖಂಡಿತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕಿರ್ತಕ್ಕಂಥ ಇಷ್ಟು ಅಪ್ಡೇಟ್ಸು ಗೊತ್ತಾಯ್ತು ಅನ್ಕೊಂಡ್ರೆ, ಒಂದು ಕಾಷನ್ ಡಿಪಾಸಿಟು 2025ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಷನ್ ಡಿಪಾಸಿಟ್ ಅಮೌಂಟ್ ಯಾರು ಪೇ ಮಾಡಿದ್ರು ಅವ್ರಿಗೆ. ಇನ್ನೊಂದು ಬಂದುಬಿಟ್ಟು CBSE ICSE ಸ್ಟೂಡೆಂಟ್ 2026ಕ್ಕಿಂತ ಮುಂಚೆ ಯಾರೆಲ್ಲ ಪೂರ್ಣಗೊಳಿಸಿ ಈಗ ಡ್ರಾಪರ್ ಅಥವಾ ರಿಪೀಟರ್ ಬರ್ತಿದ್ರು ಅವರು ಇಲ್ಲೇ ಮಾಡಬೇಕು, ನಿಮ್ಮ ಒಂದು ಮಾರ್ಕ್ಸ್ಗಳನ್ನ ಆಟೋ ಪಿಚ್ ಮಾಡಬೇಕು. ಓಕೆ, ಆ್ಯಂಡ್ ಪ್ರಾಕ್ಟಿಕಲ್ಗೆ ಅಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಯಾರೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಮಾಡಿ.
ಆ್ಯಂಡ್ ಕೌನ್ಸ್ಲಿಂಗ್ ಇನ್ನೂ ಕೂಡ ಡಿಲೇ ಆಗುತ್ತೆ. ಓಕೆ, ಆ್ಯಂಡ್ ಅದ್ರ ತಕ್ಕನೆ ನೀಟು ನಿಮ್ಗೆ ಗೊತ್ತಿರುವ ಹಾಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಎಕ್ಸಾಮು ಕೂಡ ಇನ್ನೂ ಒಂದು 3 to 4 days ಇದೆ. ಸೊ ಹಂಗಾಗಿ ಚೆನ್ನಾಗಿ ಓದ್ಕೊರಿ. ಎಕ್ಸಾಮು ಅದು ನೀಟು ಕೂಡ ರಿಸಲ್ಟು NTA ಎಲ್ಲನೂ ಕೂಡ ಹೇಳ್ತಾರೆ, ಅದು ನಿಮ್ಗೆ ಮುಂದೆ ತಿಳಿಸುವಂತೆ. ಆ್ಯಂಡ್ ಗೊತ್ತಿರುವ ಬಗ್ಗೆ ಇದು ಆಲ್ ಇಂಡಿಯಾ ಕೋಟಾದಲ್ಲೂ ಕೂಡ 15% ಸೀಟ್ ಇರ್ತವೆ, ಆ್ಯಂಡ್ 85% ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಸೀಟ್ ಇರ್ತವೆ. ಸೊ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೌನ್ಸ್ಲಿಂಗ್ ಮುಂದೆ ಹೇಳ್ತೀವಂತೆ, ವರಿ ಮಾಡ್ಕೊಬೇಡಿ. ಸರಿ, ಬಾಯ್.